ಯಾವಾಗ ಮೆಮೊ ಸಲ್ಲಿಕೆ ಆಗುತ್ತೋ ತಕ್ಷಣ ನ್ಯಾಯಾಧೀಶರು ಅದನ್ನ ಗಮನಿಸ್ತಾರೆ. ಗಮನಿಸಿ ಡಿ ಗ್ಯಾಂಗ್ ಸದಸ್ಯರು ಸಲ್ಲಿಸಿದ ಅರ್ಜಿಗಳನ್ನ ವಜಾಗೊಳಿಸ್ತಾರೆ. ಸೆಪ್ಟೆಂಬರ್ 25ನೇ ತಾರೀಕು ಚಾರ್ಜ್ ಫ್ರೇಮ್ ಮಾಡಬೇಕಿತ್ತು. ಅವತ್ತೇ ಲಕ್ಷ್ಮಣ್ ಅರ್ಜಿಯನ್ನ ಸಲ್ಲಿಸ್ತಾರೆ. ಹಾಗಾಗಿ ಅಂದು ಚಾರ್ಜ್ ಫ್ರೇಮ್ ಅನ್ನ ಮುಂದೂಡಲಾಗಿತ್ತು. ಆ ನಂತರ ದೀಪಕ್ ಮತ್ತು ಪ್ರದೋಷ್ನಿಂದಲೂ ಕೂಡ ಅರ್ಜಿ ಸಲ್ಲಿಕೆ ಆಗಿತ್ತು. ಸೆಪ್ಟೆಂಬರ್ನಲ್ಲಿ ಪದೇ ಪದೇ ಅರ್ಜಿ ಸಲ್ಲಿಸಲಾಗಿತ್ತು. ಇದನ್ನ ಸೂಕ್ಷ್ಮವಾಗಿ ಗಮನಿಸಿದ ನ್ಯಾಯಾಧೀಶರು ಮೌಖಿಕವಾಗಿ ಎಲ್ಲರೂ ಒಟ್ಟಿಗೆ ನೀವು ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳಿ ಸೂಚನೆ ಕೂಡ ಕೊಟ್ಟಿದ್ರು. ಅಷ್ಟೇ ಅಲ್ಲದೆ SPP ಇಂದಲೂ ಕೂಡ ಮೆಮೊ ಸಲ್ಲಿಕೆ ಆಗಿತ್ತು. ಆ ಮೆಮೊದಲ್ಲಿದ್ದಂತಹ ಮಾಹಿತಿ ಬೇಕಂತಲೇ ಡಿಸ್ಚಾರ್ಜ್ ಅರ್ಜಿ ಸಲ್ಲಿಕೆ ಆಗ್ತಾ ಇದೆ ಅಂತ ಹೇಳಿ SPP ಮೆಮೊವನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅರವಿಂದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಕಾರಣ ಏನು ಅನ್ನೋದನ್ನ ಮೆಮೊದಲ್ಲಿ SPP ತಿಳಿಸಿದ್ದಾರೆ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇವರು ಬೃಹನ್ ನಾಟಕವನ್ನ ಆಡ್ತಿದ್ದಾರೆ ಅನ್ನೋದು ಮಾಹಿತಿ ಕೊಟ್ಟು. ಯಾವಾಗ ಮೆಮೊ ಸಲ್ಲಿಕೆ ಆಗುತ್ತೋ ತಕ್ಷಣ ನ್ಯಾಯಾಧೀಶರು ಅದನ್ನ ಗಮನಿಸ್ತಾರೆ. ಗಮನಿಸಿ ಡಿ ಗ್ಯಾಂಗ್ ಸದಸ್ಯರು ಸಲ್ಲಿಸಿದ ಅರ್ಜಿಗಳನ್ನ ವಜಾಗೊಳಿಸ್ತಾರೆ. ಸೆಪ್ಟೆಂಬರ್ 25ನೇ ತಾರೀಕು ಚಾರ್ಜ್ ಫ್ರೇಮ್ ಮಾಡಬೇಕಿತ್ತು. ಅವತ್ತೇ ಲಕ್ಷ್ಮಣ್ ಅರ್ಜಿಯನ್ನ ಸಲ್ಲಿಸ್ತಾರೆ. ಹಾಗಾಗಿ ಅಂದು ಚಾರ್ಜ್ ಫ್ರೇಮ್ ಅನ್ನ ಮುಂದೂಡಲಾಗಿತ್ತು. ಆ ನಂತರ ದೀಪಕ್ ಮತ್ತು ಪ್ರದೋಷ್ನಿಂದಲೂ ಕೂಡ ಅರ್ಜಿ ಸಲ್ಲಿಕೆ ಆಗಿತ್ತು. ಸೆಪ್ಟೆಂಬರ್ನಲ್ಲಿ ಪದೇ ಪದೇ ಅರ್ಜಿ ಸಲ್ಲಿಸಲಾಗಿತ್ತು. ಇದನ್ನ ಸೂಕ್ಷ್ಮವಾಗಿ ಗಮನಿಸಿದ ನ್ಯಾಯಾಧೀಶರು ಮೌಖಿಕವಾಗಿ ಎಲ್ಲರೂ ಒಟ್ಟಿಗೆ ನೀವು ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳಿ ಸೂಚನೆ ಕೂಡ ಕೊಟ್ಟಿದ್ರು. ಅಷ್ಟೇ ಅಲ್ಲದೆ SPP ಇಂದಲೂ ಕೂಡ ಮೆಮೊ ಸಲ್ಲಿಕೆ ಆಗಿತ್ತು. ಆ ಮೆಮೊದಲ್ಲಿದ್ದಂತಹ ಮಾಹಿತಿ ಬೇಕಂತಲೇ ಡಿಸ್ಚಾರ್ಜ್ ಅರ್ಜಿ ಸಲ್ಲಿಕೆ ಆಗ್ತಾ ಇದೆ ಅಂತ ಹೇಳಿ SPP ಮೆಮೊವನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅರವಿಂದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಕಾರಣ ಏನು ಅನ್ನೋದನ್ನ ಮೆಮೊದಲ್ಲಿ SPP ತಿಳಿಸಿದ್ದಾರೆ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇವರು ಬೃಹನ್ ನಾಟಕವನ್ನ ಆಡ್ತಿದ್ದಾರೆ ಅನ್ನೋದು ಮಾಹಿತಿ ಕೊಟ್ಟು. ಯಾವಾಗ ಮೆಮೊ ಸಲ್ಲಿಕೆ ಆಗುತ್ತೋ ತಕ್ಷಣ ನ್ಯಾಯಾಧೀಶರು ಅದನ್ನ ಗಮನಿಸ್ತಾರೆ. ಗಮನಿಸಿ ಡಿ ಗ್ಯಾಂಗ್ ಸದಸ್ಯರು ಸಲ್ಲಿಸಿದ ಅರ್ಜಿಗಳನ್ನ ವಜಾಗೊಳಿಸ್ತಾರೆ. ಸೆಪ್ಟೆಂಬರ್ 25ನೇ ತಾರೀಕು ಚಾರ್ಜ್ ಫ್ರೇಮ್ ಮಾಡಬೇಕಿತ್ತು. ಅವತ್ತೇ ಲಕ್ಷ್ಮಣ್ ಅರ್ಜಿಯನ್ನ ಸಲ್ಲಿಸ್ತಾರೆ. ಹಾಗಾಗಿ ಅಂದು ಚಾರ್ಜ್ ಫ್ರೇಮ್ ಅನ್ನ ಮುಂದೂಡಲಾಗಿತ್ತು. ಆ ನಂತರ ದೀಪಕ್ ಮತ್ತು ಪ್ರದೋಷ್ನಿಂದಲೂ ಕೂಡ ಅರ್ಜಿ ಸಲ್ಲಿಕೆ ಆಗಿತ್ತು. ಸೆಪ್ಟೆಂಬರ್ನಲ್ಲಿ ಪದೇ ಪದೇ ಅರ್ಜಿ ಸಲ್ಲಿಸಲಾಗಿತ್ತು. ಇದನ್ನ ಸೂಕ್ಷ್ಮವಾಗಿ ಗಮನಿಸಿದ ನ್ಯಾಯಾಧೀಶರು ಮೌಖಿಕವಾಗಿ ಎಲ್ಲರೂ ಒಟ್ಟಿಗೆ ನೀವು ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳಿ ಸೂಚನೆ ಕೂಡ ಕೊಟ್ಟಿದ್ರು. ಅಷ್ಟೇ ಅಲ್ಲದೆ SPP ಇಂದಲೂ ಕೂಡ ಮೆಮೊ ಸಲ್ಲಿಕೆ ಆಗಿತ್ತು. ಆ ಮೆಮೊದಲ್ಲಿದ್ದಂತಹ ಮಾಹಿತಿ ಬೇಕಂತಲೇ ಡಿಸ್ಚಾರ್ಜ್ ಅರ್ಜಿ ಸಲ್ಲಿಕೆ ಆಗ್ತಾ ಇದೆ ಅಂತ ಹೇಳಿ SPP ಮೆಮೊವನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅರವಿಂದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಕಾರಣ ಏನು ಅನ್ನೋದನ್ನ ಮೆಮೊದಲ್ಲಿ SPP ತಿಳಿಸಿದ್ದಾರೆ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇವರು ಬೃಹನ್ ನಾಟಕವನ್ನ ಆಡ್ತಿದ್ದಾರೆ ಅನ್ನೋದು ಮಾಹಿತಿ ಕೊಟ್ಟು. ಯಾವಾಗ ಮೆಮೊ ಸಲ್ಲಿಕೆ ಆಗುತ್ತೋ ತಕ್ಷಣ ನ್ಯಾಯಾಧೀಶರು ಅದನ್ನ ಗಮನಿಸ್ತಾರೆ. ಗಮನಿಸಿ ಡಿ ಗ್ಯಾಂಗ್ ಸದಸ್ಯರು ಸಲ್ಲಿಸಿದ ಅರ್ಜಿಗಳನ್ನ ವಜಾಗೊಳಿಸ್ತಾರೆ. ಸೆಪ್ಟೆಂಬರ್ 25ನೇ ತಾರೀಕು ಚಾರ್ಜ್ ಫ್ರೇಮ್ ಮಾಡಬೇಕಿತ್ತು. ಅವತ್ತೇ ಲಕ್ಷ್ಮಣ್ ಅರ್ಜಿಯನ್ನ ಸಲ್ಲಿಸ್ತಾರೆ. ಹಾಗಾಗಿ ಅಂದು ಚಾರ್ಜ್ ಫ್ರೇಮ್ ಅನ್ನ ಮುಂದೂಡಲಾಗಿತ್ತು. ಆ ನಂತರ ದೀಪಕ್ ಮತ್ತು ಪ್ರದೋಷ್ನಿಂದಲೂ ಕೂಡ ಅರ್ಜಿ ಸಲ್ಲಿಕೆ ಆಗಿತ್ತು. ಸೆಪ್ಟೆಂಬರ್ನಲ್ಲಿ ಪದೇ ಪದೇ ಅರ್ಜಿ ಸಲ್ಲಿಸಲಾಗಿತ್ತು. ಇದನ್ನ ಸೂಕ್ಷ್ಮವಾಗಿ ಗಮನಿಸಿದ ನ್ಯಾಯಾಧೀಶರು ಮೌಖಿಕವಾಗಿ ಎಲ್ಲರೂ ಒಟ್ಟಿಗೆ ನೀವು ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳಿ ಸೂಚನೆ ಕೂಡ ಕೊಟ್ಟಿದ್ರು.
ಅಷ್ಟೇ ಅಲ್ಲದೆ ಎಸ್ಪಿಪಿಯಿಂದಲೂ ಕೂಡ ಮೆಮೊ ಸಲ್ಲಿಕೆ ಆಗಿತ್ತು. ಆ ಮೆಮೊದಲ್ಲಿದ್ದಂತಹ ಮಾಹಿತಿ ಬೇಕಂತಲೇ ಡಿಸ್ಚಾರ್ಜ್ ಅರ್ಜಿ ಸಲ್ಲಿಕೆ ಆಗ್ತಾ ಇದೆ ಅಂತ ಹೇಳಿ ಎಸ್ಪಿಪಿ ಮೆಮೊವನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅರವಿಂದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಡಿಸ್ಚಾರ್ಜ್ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಕಾರಣ ಏನು ಅನ್ನೋದನ್ನ ಮೆಮೊದಲ್ಲಿ ಎಸ್ಪಿಪಿ ತಿಳಿಸಿದ್ದಾರೆ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇವರು ಬೃಹನ್ ನಾಟಕವನ್ನ ಆಡ್ತಿದ್ದಾರೆ ಅನ್ನೋದು ಮಾಹಿತಿ ಕೊಟ್ಟು. ಯಾವಾಗ ಮೆಮೊ ಸಲ್ಲಿಕೆ ಆಗುತ್ತೋ ತಕ್ಷಣ ನ್ಯಾಯಾಧೀಶರು ಅದನ್ನ ಗಮನಿಸ್ತಾರೆ. ಗಮನಿಸಿ ಡಿ ಗ್ಯಾಂಗ್ ಸದಸ್ಯರು ಸಲ್ಲಿಸಿದ ಅರ್ಜಿಗಳನ್ನ ವಜಾಗೊಳಿಸ್ತಾರೆ. ಸೆಪ್ಟೆಂಬರ್ 25ನೇ ತಾರೀಕು ಚಾರ್ಜ್ ಫ್ರೇಮ್ ಮಾಡಬೇಕಿತ್ತು. ಅವತ್ತೇ ಲಕ್ಷ್ಮಣ್ ಅರ್ಜಿಯನ್ನ ಸಲ್ಲಿಸ್ತಾರೆ. ಹಾಗಾಗಿ ಅಂದು ಚಾರ್ಜ್ ಫ್ರೇಮ್ ಅನ್ನ ಮುಂದೂಡಲಾಗಿತ್ತು. ಆ ನಂತರ ದೀಪಕ್ ಮತ್ತು ಪ್ರದೋಷ್ನಿಂದಲೂ ಕೂಡ ಅರ್ಜಿ ಸಲ್ಲಿಕೆ ಆಗಿತ್ತು. ಸೆಪ್ಟೆಂಬರ್ನಲ್ಲಿ ಪದೇ ಪದೇ ಅರ್ಜಿ ಸಲ್ಲಿಸಲಾಗಿತ್ತು. ಇದನ್ನ ಸೂಕ್ಷ್ಮವಾಗಿ ಗಮನಿಸಿದ ನ್ಯಾಯಾಧೀಶರು ಮೌಖಿಕವಾಗಿ ಎಲ್ಲರೂ ಒಟ್ಟಿಗೆ ನೀವು ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳಿ ಸೂಚನೆ ಕೂಡ ಕೊಟ್ಟಿದ್ರು. ಅಷ್ಟೇ ಅಲ್ಲದೆ ಎಸ್ಪಿಪಿಯಿಂದಲೂ ಕೂಡ ಮೆಮೊ ಸಲ್ಲಿಕೆ ಆಗಿತ್ತು. ಆ ಮೆಮೊದಲ್ಲಿದ್ದಂತಹ ಮಾಹಿತಿ ಬೇಕಂತಲೇ ಡಿಸ್ಚಾರ್ಜ್ ಅರ್ಜಿ ಸಲ್ಲಿಕೆ ಆಗ್ತಾ ಇದೆ ಅಂತ ಹೇಳಿ ಎಸ್ಪಿಪಿ ಮೆಮೊವನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅರವಿಂದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಡಿಸ್ಚಾರ್ಜ್ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಕಾರಣ ಏನು ಅನ್ನೋದನ್ನ ಮೆಮೊದಲ್ಲಿ ಎಸ್ಪಿಪಿ ತಿಳಿಸಿದ್ದಾರೆ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇವರು ಬೃಹನ್ ನಾಟಕವನ್ನ ಆಡ್ತಿದ್ದಾರೆ ಅನ್ನೋದು ಮಾಹಿತಿ ಕೊಟ್ಟು. ಯಾವಾಗ ಮೆಮೊ ಸಲ್ಲಿಕೆ ಆಗುತ್ತೋ ತಕ್ಷಣ ನ್ಯಾಯಾಧೀಶರು ಅದನ್ನ ಗಮನಿಸ್ತಾರೆ. ಗಮನಿಸಿ ಡಿ ಗ್ಯಾಂಗ್ ಸದಸ್ಯರು ಸಲ್ಲಿಸಿದ ಅರ್ಜಿಗಳನ್ನ ವಜಾಗೊಳಿಸ್ತಾರೆ. ಸೆಪ್ಟೆಂಬರ್ 25ನೇ ತಾರೀಕು ಚಾರ್ಜ್ ಫ್ರೇಮ್ ಮಾಡಬೇಕಿತ್ತು. ಅವತ್ತೇ ಲಕ್ಷ್ಮಣ್ ಅರ್ಜಿಯನ್ನ ಸಲ್ಲಿಸ್ತಾರೆ. ಹಾಗಾಗಿ ಅಂದು ಚಾರ್ಜ್ ಫ್ರೇಮ್ ಅನ್ನ ಮುಂದೂಡಲಾಗಿತ್ತು. ಆ ನಂತರ ದೀಪಕ್ ಮತ್ತು ಪ್ರದೋಷ್ನಿಂದಲೂ ಕೂಡ ಅರ್ಜಿ ಸಲ್ಲಿಕೆ ಆಗಿತ್ತು. ಸೆಪ್ಟೆಂಬರ್ನಲ್ಲಿ ಪದೇ ಪದೇ ಅರ್ಜಿ ಸಲ್ಲಿಸಲಾಗಿತ್ತು. ಇದನ್ನ ಸೂಕ್ಷ್ಮವಾಗಿ ಗಮನಿಸಿದ ನ್ಯಾಯಾಧೀಶರು ಮೌಖಿಕವಾಗಿ ಎಲ್ಲರೂ ಒಟ್ಟಿಗೆ ನೀವು ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳಿ ಸೂಚನೆ ಕೂಡ ಕೊಟ್ಟಿದ್ರು. ಅಷ್ಟೇ ಅಲ್ಲದೆ ಎಸ್ಪಿಪಿಯಿಂದಲೂ ಕೂಡ ಮೆಮೊ ಸಲ್ಲಿಕೆ ಆಗಿತ್ತು. ಆ ಮೆಮೊದಲ್ಲಿದ್ದಂತಹ ಮಾಹಿತಿ ಬೇಕಂತಲೇ ಡಿಸ್ಚಾರ್ಜ್ ಅರ್ಜಿ ಸಲ್ಲಿಕೆ ಆಗ್ತಾ ಇದೆ ಅಂತ ಹೇಳಿ ಎಸ್ಪಿಪಿ ಮೆಮೊವನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅರವಿಂದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಡಿಸ್ಚಾರ್ಜ್ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಕಾರಣ ಏನು ಅನ್ನೋದನ್ನ ಮೆಮೊದಲ್ಲಿ ಎಸ್ಪಿಪಿ ತಿಳಿಸಿದ್ದಾರೆ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇವರು ಬೃಹನ್ ನಾಟಕವನ್ನ ಆಡ್ತಿದ್ದಾರೆ ಅನ್ನೋದು ಮಾಹಿತಿ